ಈ ಪೂಜೆಯನ್ನು ಮಾಡಬೇಕಾದರೆ ಯಾರು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಎಷ್ಟು ಉಪಚಾರದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಕ್ರಮದಲ್ಲಿ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕು. ಎಷ್ಟೋ ಜನಕ್ಕೆ ಅದು ಗೊಂದಲ ಇದೆ. ವಿಗ್ರಹ ಮನೆಯಲ್ಲಿ ಇಟ್ಟುಕೊಳ್ಳಬಹುದಾ, ಇಟ್ಟುಕೊಳ್ಳಬಾರ್ದಾ, ಯಾವ ವಿಗ್ರಹ ಇಟ್ಟುಕೊಳ್ಳಬೇಕು, ಉಗ್ರವಾದಂತಹದ್ದು ಇಟ್ಟುಕೊಳ್ಳಬಾರ್ದು, ಸೌಮ್ಯವಾಗಿದ್ದೇ ಇಟ್ಟುಕೊಳ್ಳಬೇಕು, ಹೀಗೆಲ್ಲ ತುಂಬ ಗೊಂದಲಗಳಿದೆ. ಅದೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ನಿವಾರಣೆಯನ್ನು ಶಾಸ್ತ್ರೀಯವಾಗಿ ನಿವಾರಣೆಯನ್ನು ಮಾಡ್ತೀವಿ. ಈ ಪೂಜೆಯನ್ನು ಮಾಡಬೇಕಾದರೆ ಪೂಜೆಗೆ ಶಾಸ್ತ್ರ ಏನು ಹೇಳುತ್ತೆ, ಪೂಜೆ ಯಾವ ರೀತಿ ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ ನಮಗೆ ಸಮಯ ಇಲ್ಲ, ಈ ಯಾಂತ್ರಿಕವಾದಂತಹ ಜೀವನದಲ್ಲಿ, ಈ ಆಧುನಿಕ ಯುಗದಲ್ಲಿ ಎಷ್ಟೋ ಜನ ಸಮಯ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಕೆಲವು ಈ ವಾಕಿಂಗ್ ಹೋಗೋದಕ್ಕೆ ಸಮಯ ಇರುತ್ತೆ, ಈ ಪತ್ರಿಕೆಯನ್ನು ಓದುವುದಕ್ಕೆ ಸಮಯ ಇರುತ್ತೆ, ಈ ಎಲ್ಲವೂ ರೀತಿಯಾದಂತಹ ಲೌಕಿಕವಾದಂತಹ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಮಯ ಇರುತ್ತೆ. ಈ ನಮ್ಮ ಪಾಂಚಭೌತಿಕವಾದಂತಹ ಮನುಷ್ಯ ಜನ್ಮವನ್ನು ಕೊಟ್ಟಿರತಕ್ಕಂತಹ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳಿದರೆ ಅದು ನಂಬುವುದಕ್ಕೆ ಆಗುವುದಿಲ್ಲ. ಅದರಿಂದ ಒಳ್ಳೆಯದಕ್ಕೆ ನಾವು ಸಮಯ ಮಾಡಿಕೊಂಡು ಸಮಯವನ್ನು ವ್ಯಯ ಮಾಡಬೇಕಾಗುತ್ತೆ, ಅದು ಸಾರ್ಥಕ ಆಗುತ್ತೆ. ಆದ್ದರಿಂದ ಆ ಕುಂಟು ನೆಪವನ್ನು ಹೇಳದೆ ಪ್ರತಿಯೊಬ್ಬರೂ ಕೂಡ ಪೂಜೆಯನ್ನು ಮಾಡಬೇಕು. ಯಥಾಶಕ್ತಿಯಾಗಿ ಎಷ್ಟು ಸಮಯ ಇದೆ ಅಷ್ಟೇ ಮಾಡಿ. ಯಾಕೆ ಬೇರೆ ಧರ್ಮಗಳಲ್ಲಿ ದೇವರಿಲ್ಲ, ನಮ್ಮಲ್ಲಿ ಇಷ್ಟೊಂದು ದೇವರಿದೆ ಅಂತ ಹೇಳಿದ್ರೆ, ಏಕೋ ವಿಪ್ರಹ ಬಹುಧಾ ವದಂತಿ ಅಂತ ಹೇಳ್ತಾರೆ. ಒಬ್ಬದೇ ದೇವರಿಗೆ ಹಲವು ರೂಪಗಳನ್ನು ನಾವು ಕೊಡ್ತೀವಿ. ಒಬ್ಬರಿಗೆ ಕೃಷ್ಣ ಇಷ್ಟ, ಒಬ್ಬರಿಗೆ ರಾಮ ಇಷ್ಟ, ಒಬ್ಬರಿಗೆ ಶಿವನ ಇಷ್ಟ, ಒಬ್ಬರಿಗೆ ದೇವಿ ಇಷ್ಟ, ಒಬ್ಬರಿಗೆ ಗಣೇಶ ಇಷ್ಟ. ಅವರಿಗೆ ಯಾವುದು ಇಷ್ಟ ಇರುತ್ತೋ ಆ ರೂಪದಲ್ಲಿ ಅವರು ಅರ್ಚಿಸಿದಾಗ ಅವರಿಗೆ ದೇವರು ಒಬ್ಬನೇ ಇರತಕ್ಕಂತಹ ದೇವರು ಏನಿದ್ದಾನೆ ಅವನು ಅನುಗ್ರಹವನ್ನು ಮಾಡ್ತಾನೆ ಅಂತೇಳಿ. ನಮಗೆ ಒಬ್ಬರಿಗೆ ಒಂದು ದೇವರು ಇಷ್ಟ ಇಲ್ಲದೇ ಇದ್ದರೆ ಅವರು ಪೂಜೆಯನ್ನು ಮಾಡುವುದಿಲ್ಲ. ಆ ಕಾರಣ ಆ ರೀತಿ ಒಂದು ಉಂಟಾಗಬಾರದು, ಲೋಪನ ತಕ್ಕಂದು ಉಂಟಾಗಬಾರದು ಅಂಥೇಳಿ ಒಂದೇ ದೇವರಿಗೆ ಹಲವು ರೂಪಗಳನ್ನು ಕೊಟ್ಟು ನಮ್ಮ ಋಷಿಗಳು ಪೂಜೆಯನ್ನು ಮಾಡಿ ಅಂತೇಳಿ ಹೇಳಿದ್ದಾರೆ.